ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 1 ಜುಲೈ 2024 ನಿಫ್ಟಿ 50 BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಇವತ್ತು ಏರಿಕೆ ಆಗಿದೆ, ಒಂದು ಒಳ್ಳೆ ರಿಟರ್ನ್ಸ್ ಅಂತಲೇ ಹೇಳ್ಬೋದು. ಅದೇ ರೀತಿ ಆಟೋಮೊಬೈಲ್ ಶೇರ್ ಆದ್ರೆ ಮಹೇಂದ್ರ ಒಂದೇ ವರ್ಷದಲ್ಲಿ ಒಂದು 95% ರಿಟರ್ನ್ಸ್ ಕೊಟ್ಟಿದೆ. ಅದನ್ನು ನೋಡ್ಕೊಂಬರೋಣ. ಇದು ಯಾರು ಜಾಸ್ತಿ ಗಮನನೇ ಕೊಟ್ಟಿಲ್ಲ ಈ ಶೇರ್ ಬಗ್ಗೆ. ಬನ್ನಿ ನೋಡೋಣ ಏನಾಯಿತು ಅಂತ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,141.95ಕ್ಕೆ ಕ್ಲೋಸ್ ಆಗಿದೆ. ಇದು ಒಂದು ದಾಖಲೆ, ಒಂದು ಹೊಸ ರೆಕಾರ್ಡ್ ಅಂತಲೇ ಹೇಳ್ಬೋದು ನಿಫ್ಟಿ 50ಗೆ. ಇವತ್ತು ಒಂದೇ ದಿವಸದಲ್ಲಿ ಸುಮಾರು 131.35 ಪಾಯಿಂಟ್ಸ್ಗಳಷ್ಟು ಇವತ್ತು ನಿಫ್ಟಿ 50ನಲ್ಲಿ ಏರಿಕೆ ಆಗಿದೆ. ಇದು ಮೇನ್ ಒಂದು IT ಸೆಕ್ಟರಿಂದ ಒಂದು ಒಳ್ಳೆ ಇದಕ್ಕೆ ಸಪೋರ್ಟ್ ಸಿಕ್ತು ಅಂತಲೇ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ಇದನ್ನು ಒಂದು ದಾಖಲೆ ಪ್ರಮಾಣ ಅಂತಲೇ ಹೇಳ್ಬೋದು, ಒಂದು ಹೊಸ ದಾಖಲೆ ಅಂತಲೇ ಹೇಳ್ಬೋದು. 79,476.19 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಬೇಕಾದ್ರೆ ಇವತ್ತು BSE ಸೆನ್ಸೆಕ್ಸ್ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 443.46 ಪಾಯಿಂಟ್ಸ್ಗಳಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳಂತ ಹೇಳಿದ್ರೆ ಸುಜ್ಲಾನ್ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹52.93 ಇದು ಕ್ಲೋಸ್ ಆಗಿದೆ, ಅಂದರೆ ಸ್ವಲ್ಪ ಏರಿಕೆ ಆಗಿದೆ. ಹಾಗೆ ಇನ್ನೊಂದು ಟ್ರೆಂಡಿಂಗ್ ಶೇರ್ ಅಂತ ಹೇಳಿದ್ರೆ ಒಂದು 5% ಏರಿಕೆ ಆಗಿದೆ. ಇದು ಒಂದು ಪೆನ್ನಿ ಸ್ಟಾಕ್ ಅಂತಲೇ ಹೇಳ್ಬೋದು, ಅಥವಾ ಪೆನ್ನಿ ಶೇರ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಶೇರ್ನ ಬೆಲೆ ಬಂದು ₹3.42 ಕ್ಲೋಸ್ ಆಗಿದೆ, ಅಂದರೆ ಇವತ್ತು 5% ಏರಿಕೆ ಆಗಿದೆ. GTL ಇನ್ಫ್ರಾ ಲಿಮಿಟೆಡ್ ಅಂತ ಹೇಳಿ. ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡೋದಾದರೆ ಇವತ್ತು ಸುಮಾರು ₹10.50 ಅಷ್ಟು ಇವತ್ತು ಇಳಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಪ್ರತಿಯೊಂದು ಶೇರಿಗೆ ₹3,120.30. ಅದೇ ರೀತಿ ವೊಡಾಫೋನ್ ಐಡಿಯಾ ಇತ್ತೀಚೆಗೆ ಟೆಲಿಕಾಮ್ ಶೇರ್ಸ್ಗಳು ಜಾಸ್ತಿ ಒಂದು ಪಾಪ್ಯುಲಾರಿಟಿ ಸದ್ದು ಮಾಡ್ತಿದೆ ಅಂತಲೇ ಹೇಳ್ಬೋದು. ಟ್ಯಾರಿಫ್ ರೇಟ್ಗಳು ಅಂದರೆ ಏನು ಮೊಬೈಲ್ದು ಪ್ಲ್ಯಾನ್ಸ್ಗಳಿದ್ದಾವೆ, ಮಂತ್ಲಿನೋ ಟ್ಯಾರಿಫ್ಸ್ ಇದೆಲ್ಲ ಮೊಬೈಲ್ ರೇಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಟ್ಯಾರಿಫ್ ಸರ್ವಿಸಸ್ ಇದ್ರದ್ದು. ಹಾಗಾಗಿ ಇದರಲ್ಲಿ ಸ್ವಲ್ಪ ಡಿಮ್ಯಾಂಡ್ ಬರ್ತಿದೆ. ಆದರೆ ಇವತ್ತೊಂದು ಸ್ವಲ್ಪ 1.5% ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ ಇದಕ್ಕೆ ಒಂದು ರೇಟಿಂಗ್ಸು ಕೊಟ್ಟಿದ್ದಾರೆ, ಅದು ಮುಂದೆ ನೋಡೋಣ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹17.62 ಇವತ್ತು ಕ್ಲೋಸ್ ಆಗಿದೆ, ಅಂದರೆ 27 ಇವತ್ತು ಇಳಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಯಿತು, ಟಾಪ್ ಗೇನರ್ಸ್ ಅಂತ ಹೇಳಿದ್ರೆ ಮೇನ್ಲಿ ನಾವು ನೋಡ್ಬೋದು ಇಲ್ಲಿ IT ಸೆಕ್ಟರ್ಸ್ದೇ ಜಾಸ್ತಿ. ಟೆಕ್ ಮಹೇಂದ್ರದಲ್ಲಿ ಪ್ರತಿಯೊಂದು ಶೇರ್ನಲ್ಲಿ ಇವತ್ತು ಒಂದೇ ದಿವಸದಲ್ಲಿ ₹41.75. ಅದೇ ರೀತಿ ವಿಪ್ರೋದಲ್ಲಿ ಪ್ರತಿಯೊಂದು ಶೇರ್ಲಿ ₹12.50. ಬಜಾಜ್ ಫಿನಾನ್ಸ್ ₹161.20 ಪ್ರತಿಯೊಂದು ಶೇರಲ್ಲಿ. ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್ ₹55.95 ಪ್ರತಿಯೊಂದು ಶೇರ್ಲಿ. ಅಲ್ಟ್ರಾಟೆಕ್ ಸಿಮೆಂಟ್ ₹236.75. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ₹74. ಇನ್ಫೋಸಿಸ್ ₹24 ಪ್ರತಿಯೊಂದು ಶೇರ್ಲಿ ಇವತ್ತು ಏರಿಕೆಯಾಗಿದೆ. ಹಾಗೆ JSW ಸ್ಟೀಲ್, ಹಿಂದೂಸ್ತಾನ್ ಯೂನಿಲಿವರ್, HDFC ಬ್ಯಾಂಕ್, ಟಾಟಾ ಮೋಟಾರ್ಸ್, LTI ಮೈಂಟ್ರಿ ಲಿಮಿಟೆಡ್, ICICI ಬ್ಯಾಂಕ್ ITCನಲ್ಲಿ ಏರಿಕೆ ಆಗಿದೆ. HDFC ಲೈಫ್, ಟೈಟನ್, ಭಾರತಿ ಏರ್ಟೆಲ್ ಬಗ್ಗೆ ಟೆಲಿಕಾಮ್ ಇಂಡಸ್ಟ್ರೀಸ್ ಅದೇ ಹೇಳ್ತಾ ಇದ್ವಲ್ಲ, ಇತ್ತೀಚೆಗೆ ಸ್ವಲ್ಪ ಪಾಪ್ಯುಲಾರಿಟಿ ಆಗ್ತಿದೆ. ಮೇನ್ ಇದ್ರ ಟ್ಯಾರಿಫ್ ರೇಟ್ಸ್ಗಳೆಲ್ಲ ಜಾಸ್ತಿ ಆಗ್ತಿದೆ, ಮತ್ತು 5G ಆಕ್ಷನ್ ನಡೀತಿದೆ, ಇದರಿಂದ ಸುಮಾರು ಅದ್ರ ಬಗ್ಗೆ ಜಾಸ್ತಿ ಇದೆ. SBI ಲೈಫ್ ಇನ್ಶೂರೆನ್ಸ್, ನೆಸ್ಲೆ ಇಂಡಿಯಾ ಮತ್ತು HCL ಟೆಕ್ನಾಲಜೀಸ್ನಲ್ಲಿ ಏರಿಕೆ ಆಗಿದೆ. ಹಾಗೆ ಗೋದ್ರೇಜ್ ಬಗ್ಗೆ ನಾವು ಕೇಳಿದ್ವಿ. ಗೋದ್ರೇಜ್ ಏನು ಮಾಡಿದೆ ಅಂದರೆ ಪೂನಾದಲ್ಲಿ ಒಂದು 11 ಎಕರೆ ಒಂದು ಲೀಸ್ ಹೋಲ್ಡ್ ಲೈಸೆನ್ಸ್ ಸಿಕ್ಕಿದೆ. ಇದಕ್ಕೆ ರೆಸಿಡೆನ್ಷಿಯಲ್ನ ಡೆವಲಪ್ ಮಾಡುತ್ತೆ, ಅದಕ್ಕೆ ಅದ್ರ ಜೊತೆಗೆ ಹೈ ರೈಸ್ ರಿಟೇಲ್ ಇಂಡಸ್ಟ್ರೀಸ್ನ ಡೆವಲಪ್ ಮಾಡುತ್ತೆ. ಇದ್ರ ಬಗ್ಗೆ ಒಂದು 2ನೇ ಮೇನಲ್ಲಿ ನಾವು ಒಂದು 127 ವರ್ಷದ ಒಂದು ಹಳೆಯ ಗೋದ್ರೇಜ್ ಗ್ರೂಪ್ ಸಂಸ್ಥಾನ ಕಂಪ್ನಿ ಕುಟುಂಬ ವಿಭಜನೆ ಆಯಿತು ಅಂತಲೂ ಹೇಳಿದ್ವಿ. ಅದರ ಜೊತೆಗೆ ಗೋದ್ರೇಜ್ ಇಂಡಸ್ಟ್ರೀಸ್, ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇದೆ, ಗೋದ್ರೇಜ್ ಪ್ರಾಪರ್ಟೀಸ್ ಶೇರ್ಸ್ನ ನೋಡೋದಾದರೆ ಇದು ಕರೆಕ್ಟಾಗಿ ಒಂದೇ ವರ್ಷದಲ್ಲಿ ಸುಮಾರು ಡಬಲ್ ಆದ ಶೇರ್ ಅಂತಲೇ ಹೇಳ್ಬೋದು. ಒಂದು 100% ರಿಟರ್ನ್ಸ್ ಕೊಟ್ಟಿರೋ ಶೇರು. 1,500 ರೇಂಜ್ನಲ್ಲಿ ನಡೀತಿತ್ತು ಹೋದ ವರ್ಷ, ಇದು ಜುಲೈನಲ್ಲಿ. ಇವಾಗ ನೋಡೋದಾದರೆ ಇದು ₹3,166 ಆಗಿದೆ. ಇದು ಮೇನ್ ಪ್ರಾಪರ್ಟಿ ಡೆವಲಪ್ಮೆಂಟು, ಇದು ಗೋದ್ರೇಜ್ ಪ್ರಾಪರ್ಟೀಸ್. ಅದೇ ರೀತಿ ರಿಲಯನ್ಸ್ ಇಂಡಸ್ಟ್ರೀಸ್, JP ಮಾರ್ಗನ್ ಹೇಳಿರೋ ಪ್ರಕಾರ, JP ಮಾರ್ಗನ್ ಒಂದು ಬ್ರೋಕರೇಜ್ ಮತ್ತು ಫಿನಾನ್ಷಿಯಲ್ ಕಂಪ್ನಿ, ಇವರು ಪ್ರೆಡಿಕ್ಟ್ ಹೇಳೋ ಪ್ರಕಾರ ಸುಮಾರು $100 ಬಿಲಿಯನ್ ವೆಲ್ತ್ ಅಷ್ಟು ಇದು ಹೊಸ ವೆಲ್ತ್ ಕ್ರಿಯೇಟ್ ಮಾಡುತ್ತೆ ಒಂದು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಹೇಳಿದ್ದಾರೆ. ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆನೂ ನಾವು ಮಾತಾಡಿದ್ವಿ. ಸುಮಾರು 21 ಲಕ್ಷ ಕೋಟಿ ಒಂದು ಮಾರ್ಕೆಟ್ ಕ್ಯಾಪ್ ಅಚೀವ್ ಮಾಡಿದೆ ಅಂತ ಶುಕ್ರವಾರ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ, ಮೊದಲನೇ ಕಂಪ್ನಿ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಅಂತ. ಅದೇ ರೀತಿ ಇವತ್ತು $100 ಬಿಲಿಯನ್ ಅಷ್ಟು ಇದು ಒಂದು ವೆಲ್ತ್ನ ಕ್ರಿಯೇಟ್ ಮಾಡ್ಬೋದು ಅಂತ JP ಮಾರ್ಗನ್ ಇದ್ರ ಬಗ್ಗೆ ಒಂದು ಹೇಳ್ತಾ ಇದ್ದಾರೆ. ಅದೇ ರೀತಿ ವೊಡಾಫೋನ್ ಐಡಿಯಾ ನಾವು ನೋಡೋದಾದರೆ ಇದು ಒಂದೇ ವರ್ಷದಲ್ಲಿ ಸುಮಾರು
ಜುಲೈ ಹೋದ ವರ್ಷ ನೋಡಿದ್ರೆ 7 ರೂಪಾಯಿನಲ್ಲಿತ್ತು, ಇವತ್ತು 17 ರೂಪಾಯಿ 65 ಪೈಸೆ ಆಗಿದೆ. ಒಂದು 133%, ಒಂದು ಡಬಲ್ಗಿಂತ ಜಾಸ್ತಿ ಒಂದು ರಿಟರ್ನ್ಸ್ ಕೊಟ್ಟಿರೋ ಶೇರ್ ಅಂತಲೇ ಹೇಳ್ಬೋದು. ಅದ್ರ ಹಿಂದೆ ಇದು ಅಷ್ಟು ಒಂದು ರಿಟರ್ನ್ಸ್ ಕೊಟ್ಟಿಲ್ಲ. ಬಟ್ ಇವಾಗ ಎಂಟ್ರಿ ಎಕ್ಸಿಟ್ ಮೇನ್ ಇಲ್ಲಿ ಆಗುತ್ತೆ. 7 ರೂಪಾಯಿಗೆ ಏನಾರು ಇದರಲ್ಲಿ ಎಂಟ್ರಿ ತಗೊಂಡಿದ್ರೆ ಇದರಲ್ಲಿ ಇವಾಗ 17 ರೂಪಾಯಿ ಆಗಿದೆ. ಅಂದರೆ 10 ರೂಪಾಯಿ ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನಿಫ್ಟಿ IT ಇಂಡೆಕ್ಸ್ ಮೇನ್ ಇದರಲ್ಲಿ ಇವತ್ತು ಏರಿಕೆ ಆಗಿರೋ ಕಾರಣ ಅಂತ ಹೇಳಿದ್ರೆ, ಅಮೇರಿಕಾದಲ್ಲಿ ಫೆಡ್ ರೇಟ್ ಕಟ್ಸ್, ಏನು ಫೆಡ್ರಲ್ ಗೌರ್ಮೆಂಟು ಇಷ್ಟೇ ರೇಟಲ್ಲಿ ಇದು ಮಾಡಬೇಕು ಅಂತ ಲೋನ್ ಇಶ್ಯೂ ಮಾಡಬೇಕಂತ ಇರುತ್ತಲ್ಲ, ಅದ್ರದ್ದು ಏನು ಪಾಲಿಸಿ ಇದೆ, ಅದರಲ್ಲಿ ಏನಾರು ರೇಟ್ ಕಟ್ ಮಾಡ್ಬೋದು ಅನ್ನೋ ಒಂದು ಇದರಿಂದ ನಮ್ಮ ದೇಶದ IT ಮಾರ್ಕೆಟ್ನಲ್ಲಿ ಮೇನ್ ಇದರಲ್ಲಿ ಹೂಡಿಕೆ ಜಾಸ್ತಿ ಆಗಿದೆ. ಇದರಲ್ಲಿ ಒಂದು ಶೇರ್ಸ್ಗಳಲ್ಲಿ ಏರಿಕೆ ಇವತ್ತು ಜಾಸ್ತಿ ಆಗಿದೆ. ಹಾಗೆ ನಿಫ್ಟಿ IT ಇಂಡೆಕ್ಸ್ನಲ್ಲಿ ಯಾವ್ಯಾವ ಕಂಪ್ನಿಗಳು ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದ ಅತಿ ದೊಡ್ಡ IT ಕಂಪ್ನಿಗಳು ಬರುತ್ತೆ ಇದರಲ್ಲಿ. ಇನ್ಫೋಸಿಸ್, ಟೆಕ್ ಮಹೇಂದ್ರ, HCL, LTIMindtree, Coforge, ಪರ್ಸಿಸ್ಟೆನ್ಸ್, ಎಂಫ್ಯಾಸಿಸ್, LTTS, ವಿಪ್ರೋ, TCSಗಳು ಬರುತ್ತೆ ಇದರಲ್ಲಿ. ಅದೇ ರೀತಿ ಆಟೋಮೊಬೈಲ್ ಶೇರ್ ಮಹೇಂದ್ರ ಆ್ಯಂಡ್ ಮಹೇಂದ್ರ ಒಂದೇ ವರ್ಷದಲ್ಲಿ ಒಂದು 95% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಆಟೋಮೊಬೈಲ್ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಡಿಮ್ಯಾಂಡಲ್ಲಿದೆ. ಅದೇ ರೀತಿ ಇದರಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ಲಿಮಿಟೆಡ್. ಇದರಲ್ಲಿ ನಾವು ನೋಡೋದಾದರೆ 1999ರಲ್ಲಿ ಇದು ಸುಮಾರು 20 ರೂಪಾಯಿ 75 ಪೈಸೆ ಆಯಿತು ಈ ಶೇರ್ ಮಹೇಂದ್ರ ಆ್ಯಂಡ್ ಮಹೇಂದ್ರ. ಇವಾಗ ನೋಡೋದಾದರೆ ಇದು 2867 ರೂಪಾಯಿ 50 ಪೈಸೆಗೆ ಕ್ಲೋಸ್ ಆಗಿದೆ. ಅಂದರೆ 13,700% ಇದು ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತ ಹೇಳ್ಬೋದು ಇಷ್ಟು ವರ್ಷಕ್ಕೆ. ಅದೇ ರೀತಿ 5 ವರ್ಷದಲ್ಲಿ ನಾವು ನೋಡೋದಾದರೆ ಸುಮಾರು 346% ರಿಟರ್ನ್ಸ್, ಅಂದರೆ 642 ರೂಪಾಯಿ ಇತ್ತು ಇದು 2019ರಲ್ಲಿ. ಇವಾಗ 2800 ಚಿಲ್ಲರೆನಲ್ಲಿ ಇದು ನಡೀತಿದೆ. ಹಾಗೆ ಒಂದೇ ವರ್ಷದಲ್ಲಿ ಸುಮಾರು 95% ಇದು ರಿಟರ್ನ್ಸ್ ಕೊಟ್ಟಿದೆ. ಅಂದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು 1,400 ರೂಪಾಯಿ ಅಷ್ಟು ಇನ್ಕ್ರೀಸ್ ಆಗಿದೆ. ಇದು 2023ರಲ್ಲಿ 1,467 ರೂಪಾಯಿ ಅಷ್ಟಿತ್ತು ಜುಲೈನಲ್ಲಿ. ಅದೇ ರೀತಿ ಇವಾಗ ಇದು ಸುಮಾರು 2,867 ರೂಪಾಯಿ ಇದೆ. ಇದು ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಒಳ್ಳೆಯ ಒಂದು ಶೇರ್ ಅಂತಲೇ ಹೇಳ್ಬೋದು. ಅದೇ ರೀತಿ JK ಟೈರ್ಸ್ನಲ್ಲಿ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 3.7% ಅಷ್ಟು ಇವತ್ತು ರಿಟರ್ನ್ಸ್ ಬಂದಿದೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.